ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಸ್ಟ್ರೋ ಪಲ್ಲವಿ ಹಿರೇಮಠ್. 2026 ಬರ್ತ್ ನಂಬರ್ 7 ಇರೋರಿಗೆ ಯಾವ ಥರ ಇದೆ ಅಂತಂದಾಗ, ಬರ್ತ್ ನಂಬರ್ 7 ಅಂತ ಬಂದಾಗ 7 ಯಾವುದೇ ಮಂತಲ್ಲಿ 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು ಯಾರೆಲ್ಲ ಬರ್ತ್ ಆಗಿದ್ದೀರೋ ನಿಮ್ದೆಲ್ಲರದು ಬಂದ್ಬಿಟ್ಟು ಬರ್ತ್ ನಂಬರ್ 7 ಆಗಿರುತ್ತೆ. ಓಕೆ, ಸೊ 2026 ಅಂತ ನಾನು ಬಂದರೆ 2026 ಅಂದರೆ 2+2+6 ಅಂತ ಮಾಡಿದಾಗ ಅದು 1 ಆಗುತ್ತೆ. ಅಂದರೆ ಪರ್ಸ್ನಲ್ ಇಯರ್ 1 ಆಗುತ್ತೆ. 1 ಮತ್ತು 7ಗೆ ಕಂಪೇರ್ ಮಾಡಿದಾಗ ಅಷ್ಟೊಂದು ಪರ್ಸ್ನಲ್ ರಿಲೇಟೆಡ್ ಯಾವುದೇ ಥರದ್ದು ದುಶ್ಮನ್ ಇಲ್ಲ. ಸೊ 1 ಇಂಡಿಕೇಟ್ ಮಾಡೋದು ಸೂರ್ಯನನ್ನು, 7 ಇಂಡಿಕೇಟ್ ಮಾಡೋದು ಕೇತುನನ್ನು. ಕೇತು ಅಂದರೆ ಬೈ ಹಾರ್ಟ್ ಥಿಂಕ್ ಮಾಡ್ತಾ ಇರ್ತೀರಾ ನೀವು, ಏನೇ ಥಿಂಕ್ ಮಾಡಿದ್ರು ಕೂಡ. ಸೊ ಹೀಗಾಗಿ ಬರ್ತ್ ನಂಬರ್ 7ನಲ್ಲಿ ಇರೋರಿಗೆ ಎಲ್ರಿಗೂ ಕೂಡ 2026 ಯಾವ ಥರ ಅಂದರೆ ಒಂಥರ ಜಾಕ್ಪಾಟ್ ಇಯರ್ ಥರ ಇದೆ. ನಿಮ್ಮ ಕಾರ್ಮಿಕ್ ರಿಟರ್ನ್ಸ್ ಆಗ್ತಾ ಇದೆ. ನಿಮ್ಮ ರಿವಾರ್ಡ್ಸ್ ಅಂದರೆ ನೀವು ಮಾಡುವಂಥ ಎಲ್ಲ ಕರ್ಮದ ಫಲಗಳು ಸಿಗುವಂಥ ಒಂದು ವರ್ಷ ಅಂತಲೇ ಹೇಳ್ಬೋದು. ನೀವು ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ವಿ, ಏನಪ್ಪ ನಾನು ಎಲ್ರಿಗೂ ಒಳ್ಳೆಯದೇ ಮಾಡ್ತೀನಿ, ನಾನು ಬರೀ ಕೆಟ್ಟದೇ ಆಗ್ತಾ ಇದೆಯಲ್ಲ ಅಂತ ಅನ್ನೋರು ಯಾರಾದರೂ ಮೈಂಡ್ ಸೆಟ್ ಇರೋರಿಗೆ ಬರೆದಿಟ್ಕೊಂಬಿಡಿ. ಈ ವರ್ಷ ನಿಮಗೆ ಎಲ್ಲವೂ ಇರುತ್ತೆ. ಸೊ ಟುವರ್ಡ್ಸ್ ದ ಪೀಪಲ್, ಜನರಿಗೆ ನೀವೇನು ಮಾಡಿ, ಅವ್ರದ್ದು ಫೀಲಿಂಗ್ ಜೊತೆಗೆ ನೀವು ಒಂದು ಕನೆಕ್ಟ್ ಆಗಿ, ಓಕೆ, ಅವ್ರ ಭಾವನೆ ಜೊತೆಗೆ ಸ್ಪಂದಿಸೋದನ್ನು ಕಲಿತ್ಬಿಡಿ ನೀವು. ಇದರಿಂದ ನಿಮಗೆ ಒಳ್ಳೆ ರೀತಿಯ ಫಲಗಳು ಸಿಗುತ್ತೆ. ಏನಂತಾರೆ, ಆಕಾಶದಿಂದ ಎಲ್ಲ ಅವಕಾಶಗಳು ಬೀಳ್ತಾ ಇರ್ತವೆ. ಅದನ್ನು ನೀವು ಯಾವ ಥರ ಕ್ಯಾಚ್ ಮಾಡ್ಕೋತೀರೋ ಅನ್ನೋದು ನಿಮ್ಮ ಕೆಪಾಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಪಿರಿಚುವಲಿಟಿ ಆಗಿರುತ್ತೆ. ಇಂಟೆಲಿಜೆಂಟು, ಶಾರ್ಪ್ ಆಗ್ತೀರಾ ನೀವು, ಇಂಟೆಲಿಜೆಂಟ್ ಆಗ್ತೀರಾ. ಓಕೆ, ಮೆಂಟಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ಪಾಸಿಟಿವ್ ವರ್ಕ್ ಕಡೆ ನೀವು ಏನಂತಾರೆ, ನಿಮ್ಮ ಮನಸ್ಸು ಎಳಿತಾ ಹೋಗುತ್ತೆ. ಸೊ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ, ಹಾರ್ಡ್ ವರ್ಕ್ನ ಮೇಂಟೈನ್ ಮಾಡಿ. ಇವೆರಡೂ ನಿಮಗೆ ಏನು ಮಾಡುತ್ತೆ ಅಂತಂದಾಗ ಪ್ಲಸ್ ರಿಸಲ್ಟನ್ನು ಕೊಡುತ್ತೆ, ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ. ಸೊ ಓವರಾಲ್ ಅಂತಂದಾಗ